ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ನಾನು ಪುದೀನ ರೈಸ್ ಮತ್ತು ಆನಿಯನ್ ಮತ್ತು ಕ್ಯಾರೆಟದ್ದು ರಾಯ್ತ ಮಾಡ್ಕೊಂಡಿದ್ದೆ. ಟೇಸ್ಟ್ ಅನಾಹುತಾಗಿತ್ತು, ಡೆಡ್ಲಿ ಕಾಂಬಿನೇಷನ್ ಆಗಿತ್ತು. ಹೆವಿ ಬ್ರೇಕ್ಫಾಸ್ಟ್ ಆದಾಗ ಮಧ್ಯಾಹ್ನ ಹೊತ್ತು ಈ ಥರ ಲೈಟಾಗಿ ಪುದೀನ ರೈಸ್ ಮಾಡ್ಕೊಂಡು ತಿಂದು ನೋಡಿರಿ ಫ್ರೆಂಡ್ಸ್, ಸಖತ್ ಟೇಸ್ಟಿಯಾಗಿತ್ತು ಮತ್ತು ಲೈಟಾಗೂ ಇತ್ತು. ಎರಡು ರೆಸಿಪೀಸ್ನ ಹೆಂಗೆ ಮಾಡೋದಂಥೇಳಿ ಒಂದು ಸತಿ ನೋಡ್ಕೊಂಬಂದುಬಿಡೋಣ ಬರ್ರಿ. ನಾನಿಲ್ಲೇ ಬಾಳ್ಗಿ ಬಿಸಿಗಿಟ್ಟೇನಿ. ಈಗ ಇದಕ್ಕೆ ನಾವು ಪುದೀನ ರೈಸಿಗೆ ಒಗ್ಗರಣೆ ಎಲ್ಲ ರೆಡಿ ಮಾಡ್ಕೊಂಬಿಡೋಣ. ಬಾಳ್ಗಿ ಬಿಸಿ ಆದಮೇಲೆ ಅದಕ್ಕೆ ಎಣ್ಣೆ ಹಾಕ್ಕೊಂಬಿಡ್ತೇನೆ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ನಾನು ಒಂದು ಸ್ವಲ್ಪ ಹೋಲ್ ಮಸಾಲಾಸ್ ಹಾಕ್ಕೊಂಡೇನಿ. ಅಂದರೆ ಜೀರಿಗೆ, ಚಕ್ಕಿ, ಯಾಲಕ್ಕಿ, ಲವಂಗ ಮತ್ತು ಒಂದು ಪಲಾವ್ ಎಲೆ ಹಾಕೇನಿ. ಎರಡು ಒಣಮೆಣ್ಸಿನ್ಕಾಯಿ ಮುರಿದು ಹಾಕೇನಿ, ಕರಿಬೇವು ಹಾಕ್ತೇನೆ ಮತ್ತು ಉಳ್ಳಾಗಡ್ಡಿ ಹಾಕಿ ಸ್ವಲ್ಪ ಇದನ್ನು ಬಾಡಿಸ್ಕೊಂಬಿಡೋಣ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿ ಟೊಮ್ಯಾಟೊ ಹಾಕ್ಕೊಂಬಿಡ್ತೇನೆ. ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಇದನ್ನು ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿ ಸಾಫ್ಟ್ ಆಗಕ್ಕೆ ಬಿಟ್ಬಿಡೋಣ. ಅಲ್ಲಿವರೆಗೂ ನಾವು ಒಂದು ಪುದೀನಾದ ಪೇಸ್ಟ್ ಮಾಡ್ಕೊಂಬಿಡೋಣ. ಮಿಕ್ಸರ್ ಜಾರ್ಗೆ ಪುದೀನ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ ಹಾಕೇನಿ. ನಿಮ್ಮ ಖಾರದ ತಕ್ಕಂಗೆ ಹಾಕೋರಿ. ಮತ್ತು ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ಫೈನ್ ಪೇಸ್ಟ್ ಮಾಡ್ಕೊಂಬಿಡೋಣ. ಈಗ ಇಲ್ಲಿ ನಮ್ಮ ಉಳ್ಳಾಗಡ್ಡಿ ಮತ್ತು ಟೊಮ್ಯಾಟೊನು ಸಾಫ್ಟ್ ಆಗೈತಿ. ಈಗ ಇದಕ್ಕೆ ಇನ್ನೊಂದು ಸತಿ ಕೈ ಆಡಿಸ್ಕೊಂಡು ನಾವೇನು ಪುದೀನದ ಪೇಸ್ಟ್ ಮಾಡಿಟ್ಟೇವಲ್ಲ ಅದನ್ನು ಹಾಕ್ಕೊಂಡು ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಇದೆಲ್ಲ ಸರಿತಂಗೆ ಮಿಕ್ಸ್ ಆದಮೇಲೆ ಇದಕ್ಕೆ ಉಪ್ಪು ಹಾಕ್ಕೊಂಡು ನಾನು ಮೊದಲು ಅನ್ನ ಮಾಡಿಟ್ಟಿದ್ದೆ, ಆ ಅನ್ನನ ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋತೀನಿ. ನಾವು ರಾತ್ರಿ ಉಳಿದಿದ್ದು ಅನ್ನನೂ ಹಾಕೋಬೋದು, ಅದನ್ನು ಹಾಕಿ ಇದೇ ಥರ ಮಾಡಿದ್ರೂ ಮಸ್ತ್ ಟೇಸ್ಟಿ ಆಕೈತಿ. ಈಗ ಇದನ್ನ ಅನ್ನ ಹಾಕಿದ ಮೇಲೆ ಸರಿತಾಗ ಒಂದು ಸತಿ ಮಿಕ್ಸ್ ಮಾಡಿಕೊಂಡು 2-3 ನಿಮಿಷ ಇದನ್ನು ಬೇಯಿಸಾಕಿ ಇಟ್ಬಿಡೋಣ್ರಿ. ಈಗಿಲ್ಲೇ ರಾಯ್ತ ಮಾಡೋಕೆ ನಾನು ಕ್ಯಾರೆಟ್ನ ಹೆರ್ಕೊಂಡ್ಬಿಡ್ತೇನೆ. ಯೂಶ್ವಲಿ ನಾವು ಸೌತೆಕಾಯಿ, ಟೊಮ್ಯಾಟೊ, ಉಳ್ಳಾಗಡ್ಡಿ ಹಾಕಿ ಮಾಡ್ತೇವೆ ರಾಯ್ತ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಬರ್ತೈತಿ, ನೀವು ಮಾಡಿ ನೋಡಿರಿ ಒಂದು ಸತಿ. ಈಗಿಲ್ಲೇ ಒಂದು ಪ್ಯಾನ್ ಕಾಯಕ್ಕಿಟ್ಟೇನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ತೇನೆ. ಜೀರಿಗೆ ಚಟಾಪಟ ಆದಮೇಲೆ ಕರಿಬೇವು ಹಾಕೇನಿ ಮತ್ತು ಇದಕ್ಕೆ ಉಳ್ಳಾಗಡ್ಡಿನ ತೆಳ್ಳಗೆ ಉದ್ದಕ್ಕೆ ಹೆಚ್ಚಿಟ್ಟೇನಿ. ಅದನ್ನು ಹಾಕ್ಕೊಂಡು ಸುಮ್ಮನೆ ಬಾಡಿಸ್ಕೊಂಬಿಡೋಣ. ಇದನ್ನೇನು ಉಳ್ಳಾಗಡ್ಡಿ ಬೇಯೋವರೆಗೂ ಬಾಡಿಸ್ಬೇಕಂತೇನಿಲ್ಲ. ಈಗ ಇದಕ್ಕೆ ಕ್ಯಾರೆಟ್ ಹಾಕ್ಕೊಂಬಿಟ್ಟೇನಿ, ಹೆರಿದಿಟ್ಟಿದ್ದೆ ಕ್ಯಾರೆಟ್ನ, ಅದನ್ನು ಹಾಕ್ಕೊಂಬಿಟ್ಟೇನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಬೇಸಿಕ್ ಮಸಾಲಾಸ್ ಹಾಕ್ಕೊಂಬಿಡೋಣ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಕೆಂಪು ಖಾರ ಮತ್ತು ಗರಂ ಮಸಾಲೆ ಇದಿಷ್ಟು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಂಬಿಟ್ರೆ ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಈಗ ಇದು ತಣ್ಣಗಾದಮೇಲೆ ಇದಕ್ಕೆ ನಾವು ಕೊತ್ತಂಬರಿ ಸಣ್ಣಗೆ ಹೆಚ್ಚಿಟ್ಟಿದ್ದು ಮತ್ತು ಮೊಸರು ಹಾಕಿಬಿಟ್ರೆ ನಮ್ಮ ರಾಯ್ತಾನೂ ರೆಡಿ. ಫ್ರೆಂಡ್ಸ್, ಪುದೀನ ರೈಸ್ ಮತ್ತು ಆನಿಯನ್ ಕ್ಯಾರೆಟ್ ರಾಯ್ತ ರೆಡಿ ಆಗೈತಿ. ನೀವು ಮಾಡಿ ನೋಡಿರಿ, ಟೇಸ್ಟ್ ಹೆಂಗಿತ್ತಂತ ತಿಳಿಸ್ರಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.